ನಮ್ಮ ನೂಲಿ ಚಂದ್ರಯ್ಯ ಜಯಂತಿಯನ್ನು ನಮ್ಮ ಜನಾಂಗನೇ ಕಡಿಮೆ ಇರೋದು. ಹಂಗಾದ್ರೂ ನಮಗೆ ಸರಿಯಾಗಿ ಎಲ್ಲೋದ್ರೂ ಆಫೀಸ್ಗಳಲ್ಲಾಗಲಿ ಒಂದು ಕಚೇರಿಗಳಾಗಲಿ ಯಾವುದೇ ಎಲ್ಲೋದ್ರೂ ನಮಗೆ ಒಳ್ಳೆಯ ಗೌರವ ಇಲ್ಲ, ಮತ್ತು ನಮ್ಮ ಕೆಲಸಗಳು ಮಾಡಿಕೊಡಲ್ಲ. ಇವತ್ತಿನ ದಿವಸನೂ ಹಂಗೆ ನಡೀತು. ನಮ್ಮದು ಇವತ್ತು ನಮ್ಮ ನೂಲಿ ಚೆನ್ನಯ್ಯ ಅವರ ಜಯಂತಿ ಇಟ್ಕೊಂಡು ನಮ್ಮ ಅಧಿಕಾರಿಗಳು ನಮಗೆ ಸರಿಯಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ. ನಾವು ಬಂದಲ್ಲಿ ಕಾಯ್ತಾ ಇದ್ರು ಅವ್ರ ಪಾಡಿಗೆ ಅವರು ಹೊರಟೋಗ್ತಾ ಇದ್ದಾರೆ. ಒಂದು ಮಾತು ಹೇಳೋದಂಗೇನೆ ಇದು ಯಾವ ನ್ಯಾಯ? ನಮ್ಮ ಸಮಾಜ ಅಂದರೆ ಏನು ಅವರು ಅಷ್ಟು ಕೀಳು ಮಟ್ಟಕ್ಕಿದ್ದೀವಿ ನಾವು ನಮ್ಮ ಕೈಲಾದಷ್ಟು ನಾವು ಬಡವರೇ ಇರ್ಬೋದು, ಕಡಿಮೆ ಜನನೇ ಇರ್ಬೋದು, ಆದರೂ ಕೊಡಬೇಕಾಗಿರೋ ಗೌರವ ಅವರ ಒಂದು ಅಧಿಕಾರ ತಂದಿದ್ದು ಯಾವ ಆಫೀಸ್ ಹೋದ್ರೂ ನಿನ್ನೆ ಮಾಡ್ತಾರೆ, ಕಣಗಣಿಸ್ತಾ ಇರ್ತಾರೆ. ದಯವಿಟ್ಟು ಇದನ್ನು ನೀವು ಮುಖಾಂತರ ಅವರಿಗೆ ತಿಳುವಳಿಕೆ ಮಾಡಬೇಕಂತ ಹೇಳ್ಬಿಟ್ಟು ನನ್ನ ಪ್ರಾರ್ಥನೆ. ಜಯಂತಿ ಅಂಗವಾಗಿ ನಮ್ಮ ತಾಲೂಕಿನ ಹಿರಿಯರು ಕುಲಬಾಂಧವರು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ತಾಲೂಕು ಆಟದಲ್ಲಿ ವಿಜೃಂಭಣೆ ಮಾಡಿದ್ದೀವಿ. ಈಗ ಪರಿಚಯ ಕೊಡುವ ಸಂಘದ ಕಾರ್ಯದರ್ಶಿ ಅಂತ ನಾನು ಹೇಳ್ತಾನೆ ಇದೆ. ನಾವು 1919ನೇ ನಮ್ಮ ನುಲಿಯ ಚಂದ್ರಯ್ಯ ಜಯಂತಿಯನ್ನು ಈ ಸಲ ಆಚರಣೆ ಮಾಡ್ತಾಯಿದ್ದೀವಿ. ರಾತ್ರಿ 8:30 ತಾಲೂಕು ದಂಡಾಧಿಕಾರಿ ನಾನೇ ಫೋನ್ ಮುಖಾಂತರ ಎಲ್ಲ ವ್ಯವಸ್ಥೆ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದಾಗ ಒಪ್ಕೊಂಡಿದ್ರು. ನಾವು 10:30 ಸಮಯ ಕೊಟ್ಟಿದ್ರು. 10:30 ಬಂದು ಕಾಯ್ತಾ ಇದ್ದೀವಿ. ದಂಡಾಧಿಕಾರಿಗಳು ನಾಪತ್ತೆ ಆಗಿದ್ದಾರೆ. ಇದು ಒತ್ತಾಯಪೂರ್ವಕವಾಗಿ ನಾನು ವಿರೋಧಿಸ್ತಾ ಇದ್ದೀನಿ. ತಾಲೂಕು ದಂಡಾಧಿಕಾರಿ ಬಂದು ಮಾಡಲೇಬೇಕು, ಇದು ರಾಜ್ಯದ ಕರ್ತವ್ಯ. ಅಧಿಕಾರಿಗಳಿಗೆ ಕಡೆಗಣನೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಜನಾಂಗದವರೇ ಆಗಿದ್ದು. ಅವರು ಕೂಡ ಇದು ನೇರವಾಗಿ ಹೇಳ್ತಾ ಇದ್ದೀವಿ ಪತ್ರಿಕೆ ಮುಖಾಂತರ. ನಮ್ಮ ಜನಾಂಗದವರೇ, ನಮ್ಮ ಸಂಬಂಧಿಕರೇ ಅಂಥವರೇ ಇವತ್ತು ನಮ್ಮ ಕಾರ್ಯಕ್ರಮ ವ್ಯವಸ್ಥೆ ಮಾಡಿಕೊಳ್ಳಲಿಲ್ಲ. ಅಲ್ಲ, ನಾನು ಜಿಲ್ಲಾ ಗೌರವ 19ನೇ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಹಾಗಾಗಿ ಈಗ ನಾವು ಬಂಗಾರಪೇಟೆ ತಾಲೂಕರ ಆಗಿರೋದ್ರಿಂದ ನಮ್ಮ ಅಧ್ಯಕ್ಷರು, ನಮ್ಮ ಡಿಸ್ಟ್ರಿಕ್ಟ್ ಉಪಾಧ್ಯಕ್ಷರು ಅಮರೀಶ್ ಅವರು ಮತ್ತು ಖಜಾನ್ಸಿಯವರು ರಾಮಕೃಷ್ಣಪ್ಪನವರು, ನಮ್ಮ ಸೋಮಶೇಖರ್ ಅವರು, ನಮ್ಮ ರಘು ಅವರು, ಬಂಗಾರಪೇಟೆ ಕಾರ್ಯದರ್ಶಿ ಅವರು, ನಮ್ಮ ಬೋಸರಲ್ಲಿ ದೊಡ್ಡವರಾದಂಥ ಗಂಗಪ್ಪನವರು, ವೆಂಕಟಸ್ವಾಮನವರು ಮತ್ತು ಇನ್ನೂ ಕುಲಬಾಂಧವರೆಲ್ಲರೂ. ಬಂಗಾರಪೇಟೆ ತಾಲೂಕು ಅಧ್ಯಕ್ಷರ ಹೆಸರು ರಮೇಶ್, ಬಂಗಾರಪೇಟೆ ತಾಲೂಕು ರಮೇಶ್ ಮಾತಾಡಿ ಸರ್. ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ರಮೇಶ್ ಅವರು, ಹಾಗೂ ಕೋಲಾರ ಜಿಲ್ಲಾ ಬಂಗಾರಪೇಟೆ ತಾಲೂಕು ಉಪಾಧ್ಯಕ್ಷರಾದಂಥ ಅಮರೇಶ್ ಅವರು, ಹಾಗೂ ಜಿಲ್ಲಾ ಖಜಾನ್ಸಿಯವರು, ಹಾಗೂ ನಾನು ಗೌರವಾಧ್ಯಕ್ಷರಾಗಿ ಪರಿಚಯ ಕರ್ಮ ಸಂಘದ ವತಿಯಿಂದ ನಾವು ನೂಲಿ ಚಂದ್ರಯ್ಯ ಜಯಂತಿಯನ್ನು